ಮಾಡಬೇಕು. ಅವ್ನು ಹೇಳ್ಕೊಂಡು ಆಗ್ತಾರ, ನೀನ್ ಯಾಕೆ ಓದಿದ್ದ ಗುರು? ಕರೆಕ್ಟ್ ಆಗಿ ಉಸ್ತುವಾರಿ ಮಾಡು ಫಸ್ಟ್. ನೀನ್ ಕರೆಕ್ಟ್ ಆಗಿ ಉಸ್ತುವಾರಿ ಮಾಡಮ್ಮ. ನೀನ್ ಯಾವನ ನೀನು ತಾವಂತ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಮತ್ತೆ ಗಿಲ್ಲಿ ನಡುವೆ ದೊಡ್ಡ ಮಟ್ಟದ ಜಗಳ, ಸೀರಿಯಸ್ ಜಗಳನೇ ನಡೆದೋಗಿದೆ. ಗಿಲ್ಲಿಯ ಸಿಟ್ಟನ್ನ ನೀವು ಈ ಒಂದು ಪ್ರೋಮೋದಲ್ಲಿ ನೋಡಬಹುದಾಗಿದೆ. ಗಿಲ್ಲಿಗಳು ಎಷ್ಟು ಕಾಮಿಡಿ ಮಾಡ್ಕೊಂಡಿರ್ತಾನೋ, ಆದ್ರೆ ಇವತ್ತು ಅಷ್ಟೇ ಕೋಪದಲ್ಲಿದ್ದಾನೆ. ಹೌದು, ಮನೆಯಲ್ಲಿ ಈಗ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ, 2 ಗುಂಪುಗಳನ್ನಾಗಿ ಮಾಡಿದ್ದಾರೆ. ಈ ಟಾಸ್ಕ್ಗೆ ಉಸ್ತುವಾರಿಯಾಗಿ ಗಿಲ್ಲಿ ಮತ್ತೆ ಅಶ್ವಿನಿಯನ್ನ ವಹಿಸಿದ್ದಾರೆ. ಸೊ ಗಿಲ್ಲಿ ಅವರು ತಮ್ಮ ಟೀಮ್ಗೆ ಉಸ್ತುವಾರಿಯನ್ನು ವಹಿಸ್ಕೊಂಡ್ರೆ, ಆಪೋಸಿಟ್ ಟೀಮ್ ಅವರು ಅವರ ಟೀಮಿಗೆ ಉಸ್ತುವಾರಿಯನ್ನು ವಹಿಸ್ಕೋಬೇಕಾಗುತ್ತೆ. ಈ ಸಮಯದಲ್ಲಿ ಈ ಟಾಸ್ಕ್ ನ ಅರ್ಥ ಏನಂತ ಹೇಳಿದ್ರೆ, ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇರುವಂತಹ ನೀರನ್ನ ಇಬ್ರು ಡ್ರಮ್ಗಳನ್ನ ಎತ್ತಿ ನಿಂತ್ಕೊಂಡಿರ್ತಾರೆ, ಅಲ್ಲಿಗೆ ಹೋಗಿ ಆ ಡ್ರಮ್ ಅಲ್ಲಿ ಹಾಕಬೇಕು. ಯಾರ ತೂಕ ಹೆಚ್ಚಿಗೆಯಾಗಿ ಡ್ರಮ್ ಅನ್ನ ಕೆಳಗಿಳಿಸ್ತಾರೋ ಅವರು ಔಟ್ ಅಂತ ಹೇಳಿ. ಅದಕ್ಕೂ ಮಧ್ಯದಲ್ಲಿ ಒಬ್ರು ಆ ಟೀಮಿಂದ ನೀರನ್ನ ತುಂಬಿಕೊಂಡು ಹೋಗೋರಿಗೆ ತಡೆದು ನಿಲ್ಲಿಸುವಂತ ಪ್ರಯತ್ನವನ್ನ ಮಾಡಬೇಕು. ಅವರಿಗೆ ತಪ್ಪಿಸ್ಕೊಂಡು ಹೋಗಿ ಇವರು ಡ್ರಮ್ ಅಲ್ಲಿ ನೀರನ್ನ ಹಾಕಬೇಕು. ಈ ಒಂದು ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ. ಈ ಸಂದರ್ಭದಲ್ಲಿ ಕಾವ್ಯ ಮತ್ತೆ ಸ್ಪಂದನ ಅವರು ಒಂದು ಟೀಮ್ ಆದ್ರೆ, ನಮ್ಮ ರಿಷಾ ಅವರು ಮತ್ತೆ ಜಾನ್ವಿ ಅವರು ಒಂದು ಟೀಮ್ ಆಗಿರ್ತಾರೆ. ಸೊ ಕಾವ್ಯ ಮತ್ತೆ ಸ್ಪಂದನ ಇಬ್ರು ಕೂಡ ನೀರನ್ನ ಎತ್ಕೊಂಡು ಹೋಗಿ ಡ್ರಮ್ಗೆ ಹಾಕೋ ಸಂದರ್ಭದಲ್ಲಿ ಧನುಷ್ ಮತ್ತೆ ನಮ್ಮ ಅಭಿ ಅವರು ಇಬ್ರು ಕೂಡ ಡ್ರಮ್ ಅನ್ನ ಹೀಗೆ ಬಾಗಿಸ್ಕೊಳ್ತಾ ಇರ್ತಾರೆ. ನೀರನ್ನ ಹಾಕಿದ್ರೆ ಅದು ಹೊರಗಡೆ ಹೋಗೋ ರೀತಿಯಲ್ಲಿ. ಆಗ ಕಾವ್ಯ ಏನ್ ಮಾಡ್ತಾರೆ, ಆ ಡ್ರಮ್ ಅನ್ನ ತನ್ನ ಕಡೆಗೆ ಸೆಳ್ಕೋತಾಳೆ. ಆ ಸಮಯದಲ್ಲಿ ಅಭಿ ಕಾವ್ಯ ತಂದಿರುವಂತಹ ಬಕೆಟ್ ಅನ್ನ ಜಾಡಿಸಿ ಹೊದ್ದು ಬಿಡ್ತಾನೆ. ಈ ಸಮಯದಲ್ಲಿ ಉಸ್ತುವಾರಿ ವಹಿಸಿದಂತಹ ಗಿಲ್ಲಿ ಬಂದು ಹೇಳ್ತಾನೆ, ನೀವು ಆ ರೀತಿ ಮಾಡೋಂತಿಲ್ಲ, ಕಾಲೆಲ್ಲ ಹೊಡೆಯುವಂತಿಲ್ಲ, ನಿಮ್ದೇನಿದ್ರು ಡ್ರಮ್ ನೋಡ್ಕೊಳ್ಳೋದಷ್ಟೇ, ಅದನ್ನ ಮಾತ್ರ ಮಾಡಿ ಅಂತ ಹೇಳಿ. ಈ ಸಮಯದಲ್ಲಿ ಅಶ್ವಿನಿ ಗೌಡ ಅಲ್ಲಿಗೆ ಬಂದು, ಏಯ್ ನೆಟ್ಟು ಉಸ್ತುವಾರಿ ಮಾಡೋದು ನೋಡ್ಕೊಳ್ಳೋ, ನಿನ್ನ ಯೋಗ್ಯತೆ ನೋಡ್ಕೊಳ್ಳೋ ನಿಂದು ಅಂತ ಹೇಳಿ ಇದ್ದಕ್ಕಿದ್ದಂಗೆ ಅವನಿಗೆ ಬೈಯಕ್ಕೆ ಶುರು ಮಾಡ್ತಾರೆ. ಆಗ ಅವ್ನು ಹೇಳ್ತಾನೆ, ಏಯ್ ಹೋಗಮ್ಮ, ನಿಂದು ನೀನು ನೋಡ್ಕೊ, ನನಗೆ ಗೊತ್ತೈತಿ ಉಸ್ತುವಾರಿ ಮಾಡೋದು ಅಂತ ಹೇಳಿ, ನಿನ್ನ ಉಸ್ತುವಾರಿ ನೆಟ್ಟಗೆ ಮಾಡ್ಕೋ ಅಂತ ಹೇಳಿ ಅವನು ಹೇಳ್ತಾನೆ ನಾರ್ಮಲ್ ಆಗಿ. ಅಯ್ಯೋ ನಿನ್ ಯೋಗ್ಯತೆ ಏನು ಅಂತ ಗೊತ್ತು, ನನ್ನ ಹತ್ರ ಇಟ್ಕೋಬೇಡ ಕಣಲೇ ಅಂತ ಹೇಳಿ ಇವರು ಹೋಗಲೇ ಬಾರ್ಲೆ ಅಂತ ಅವನಿಗೆ ಅನ್ಬೋದಂತೆ, ಅವನು ಹೋಗಮ್ಮ ಅಂತ ಅನ್ಬಾರ್ದಂತೆ. ಇವಳು ದೊಡ್ಡದು ಏನ್ ಅನ್ಕೊಂಡಿದ್ದಾಳೋ ಖಂಡಿತ ಗೊತ್ತಾಗ್ತಾ ಇಲ್ಲ. ಇವರಿಗೆ ಮಾತ್ರ ಮರ್ಯಾದೆ ಬೇಕು, ಅವನಿಗೆ ಮರ್ಯಾದೆ ಇಲ್ಲ. ಉಸ್ತುವಾರಿ ನಡ್ಸಕ್ಕೆ ಅವನಿಗೆ ಬರಲಂತೆ, ಇವಳಿಗೆ ಸಖತ್ತಾಗಿ ಬರತ್ತಂತೆ. ಅವರು ಕೂಡ ಏನಾದ್ರೂ ಮಾಡ್ಬೋದಂತೆ. ಇವಮ್ಮಂದು ಹೆಂಗಂದ್ರೆ ಇವಳು ಸರ್ವಾಧಿಕಾರಿ, ಇವಳು ಮಾತ್ರ ಹೋಗೋ ಬಾರೋ ಲೋಫರ್ ಕಚಡ ಅದು ಇದು ಎಲ್ಲ ಮಾತಾಡ್ಬೋದು. ಇವಳಿಗೆ ಹೋಗಮ್ಮ ಬಾರಮ್ಮ ಅಂತ ಅನ್ನಂಗಿಲ್ಲ. ಯಾಕಂದ್ರೆ ದೇಶಕ್ಕೆಲ್ಲ ಊಟ ಹಾಕ್ತಿರುವಂತದ್ದು ಇವ್ರು ಹೇಳ್ಕೊಂಡು ಕೇಳ್ಕೊಂಡು ಬಿದ್ದಿರ್ಬೇಕು. ಯಾಕೆ ಸರ್ವಾಧಿಕಾರ ನಡೆಸ್ತಾ ಇದ್ದೀರಾ ಬಿಗ್ ಬಾಸ್ ಮನೆಯಲ್ಲಿ. ಗಿಲ್ಲಿ ಆಗ್ಲಿ ಯಾರೇ ಆಗ್ಲಿ, ಅಶ್ವಿನಿ ಗೌಡ ಒಂದು ಕಂಟೆಸ್ಟೆಂಟ್ ಅಷ್ಟೇ. ಇಲ್ಲಿ ನೀನ್ ಹೆಂಗ್ ಮಾತಾಡ್ತೀಯೋ ಹಂಗೆ ಈ ಕಡೆಯಿಂದನೂ ಬರುತ್ತೆ, ಇದು ರೂಲ್ಸ್. ಸೊ ಗಿಲ್ಲಿಗೆ ಸಿಟ್ಟು ಬಂದು ಬಿಪಿ ರೇಜ್ ಮಾಡ್ಕೊಂಡು ಏನಾದ್ರು ಆಗಿದ್ಯಾ, ಸೈಲೆಂಟ್ ಆಗಿ ನಿಧಾನಕ್ಕೆ ಮಾತಾಡಮ್ಮ, ಯಾಕಮ್ಮ ಕಿರ್ಚಾಡ್ತೀಯ ಅಂತ ಅಂದಾಗ, ನಿನ್ ಯೋಗ್ಯತೆ ಏನ್ ಗೊತ್ತು, ನಿನ್ ಯೋಗ್ಯತೆ ನನ್ನ ಹತ್ರ ಇಟ್ಕೋಬೇಡ ಕಣಲ್ಲೇ ಅಂತ ಹೇಳಿ ಏಕವಚನದಲ್ಲಿ ಒಬ್ಬ ಹುಡುಗ ಅಂತ ನೋಡದೆ ಈ ರೀತಿ ಮಾತಾಡ್ತಿದ್ದಾಳಲ್ಲ ಇವಮ್ಮ, ಯಾವ ರೀತಿ ಸರಿ ಅಂತ ಗೊತ್ತಿಲ್ಲ. ನಿನ್ನೆನೂ ಕೂಡ ಹೀಗೆ ಮಾಡಿದ್ದಾರೆ, ಕಾಲ್ ಮೇಲೆ ಕಾಲ್ ಹಾಕೊಂಡು ಗಿಲ್ಲಿ ಕೂತಿದ್ದಕ್ಕೆ ತಪ್ಪು ಅಂದವರು. ಗಿಲ್ಲಿ ಟೇಬಲ್ ಒರ್ಸಕ್ ಹೋದಾಗ ಇವರು ಕೂಡ ಕಾಲ್ ಮೇಲೆ ಕಾಲ್ ಹಾಕೊಂಡಿದ್ರು, ಅದನ್ನ ಯಾರು ಕೂಡ ಅಬ್ಸರ್ವ್ ಮಾಡ್ಲಿಲ್ಲ. ಸೊ ಇದ್ರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.